Welcome to my YouTube channel Tech and Stocks Info Media. ನಾವಿವಾಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಫಾರ್ ದಿ ಡೇ 21/01/2025 ಚೆಕ್ ಮಾಡೋಣ. ಡಿಸ್ಕ್ಲೈಮರ್ ಕೊಡೋಕೆ ಇಷ್ಟಪಡ್ತೀವಿ. This is not an investment advice. All the contents of this video are only for educational purpose. Be a smart investor and always do your own research before investing. ನಿಫ್ಟಿ 50 ಇಂಡೆಕ್ಸ್ನ ಇವತ್ತು ಚೆಕ್ ಮಾಡಿದ್ರೆ ಓಪನಿಂಗ್ ಬಂದ್ಬಿಟ್ಟು 23,183 ಪಾಯಿಂಟ್ಸ್ ಅಲ್ಲಿ ಓಪನ್ ಆಯಿತು. ಫ್ಲಾಟಿಶ್ ಆಗಿ ಓಪನ್ ಆಗಿದೆ. ಲಾಸ್ಟ್ ಡೇದು ಕ್ಲೋಸಿಂಗ್ ಬಂದ್ಬಿಟ್ಟು 23,205 ಇತ್ತು. ಸೊ ಅಲ್ಲಿಂದ ಅಷ್ಟು ಮೇಲೆ ಹೋಗಲೇ ಇಲ್ಲ, ಇದು ಹಾಗೆ ಫ್ಲಾಟ್ ಆಗಿ ಇದಾಗಿ. ಸೊ ಲೋ ಬಂದ್ಬಿಟ್ಟು ಇವತ್ತಿಂದು 23,050 ಅಲ್ಲಿ ಬಂದಿದೆ. ಸೊ ಇವತ್ತು -113.15 ಅಲ್ಲಿ ಸ್ಟಾಕ್ ಡೌನ್ ಆಗಿದೆ, ಇಂಡೆಕ್ಸ್ ಡೌನ್ ಆಗಿದೆ. ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ನ ನೋಡಿದ್ರೆ, ಸೊ ಓಪನಿಂಗ್ ಬಂದ್ಬಿಟ್ಟು 48,456ಗೆ ಓಪನ್ ಆಗಿ, ಸೊ ಕ್ಲೋಸಿಂಗ್ ಬಂದ್ಬಿಟ್ಟು 48,367 ಪಾಯಿಂಟ್ಸ್. ಸೊ -221 ಪಾಯಿಂಟ್ಸ್ ಡೌನ್ ಆಗಿದೆ. ಸೊ ಇವತ್ತು ಕೂಡ ಆಲ್ಮೋಸ್ಟ್ ಫ್ಲಾಟಿಶ್ ಅಂತ ಹೇಳ್ಬೋದು, -0.46% ಡೌನ್ ಆಗಿದೆ. ನಿಫ್ಟಿ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸ್ ಚೆಕ್ ಮಾಡಿದ್ರೆ, ಸೊ ನಿಫ್ಟಿ 50 ಬಂದ್ಬಿಟ್ಟು -0.49% ಡೌನ್, ನಿಫ್ಟಿ ನೆಕ್ಸ್ಟ್ 50 -1.58% ಡೌನ್, ನಿಫ್ಟಿ 100 -0.68, 200 -0.83, 500 -1.02, ನಿಫ್ಟಿ ಮಿಡ್ ಕ್ಯಾಪ್ 50 -1.21. ಸೊ ಇದು ಚೆಕ್ ಮಾಡಿದ್ರೆ ಆಲ್ಮೋಸ್ಟ್ ಎಲ್ಲದು ರೆಡ್ ಅಲ್ಲಿದೆ. ಸೊ ಎಲ್ಲದು ಅರೌಂಡ್ -0.5 to 2% ತನಕ ಡೌನ್ ಆಗಿದೆ. ಸೆಕ್ಟೋರಿಯಲ್ ಇಂಡೆಕ್ಸಸ್ ಚೆಕ್ ಮಾಡಿದ್ರೆ, ನಿಫ್ಟಿ ಫಿನಾನ್ಷಿಯಲ್ -0.5, ನಿಫ್ಟಿ ಫಿನಾನ್ಷಿಯಲ್ ಸರ್ವಿಸ್ -0.73, FMCG -0.52, ನಿಫ್ಟಿ IT ಇವೆರಡು ಮಾತ್ರ ಗ್ರೀನ್ ಅಲ್ಲಿದೆ. ಸೊ ಇವೆರಡು ಮಾತ್ರ ಪ್ಲಸ್ ಆಗಿರೋದು, ನಿಫ್ಟಿ IT ಅಂಡ್ FMCG. ಸೊ ನಿಫ್ಟಿ ಮೀಡಿಯಾ ಬಂದ್ಬಿಟ್ಟು -0.26. ಇದೇ ತರ ಎಲ್ಲದು ಇಲ್ಲಿ ನಿಮ್ಗೆ ಕಾಣಿಸ್ತಿದೆ, ಎಲ್ಲದು ಮೈನಸ್ ಅಲ್ಲೇ ಇದೆ ಎಕ್ಸೆಪ್ಟ್ FMCG ಅಂಡ್ IT. ಮೇಜರ್ ಗ್ಲೋಬಲ್ ಇಂಡಿಸಸ್ ನ ಚೆಕ್ ಮಾಡಿದ್ರೆ, ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಡೌನ್ ಇದೆಯಾ, ಗ್ಲೋಬಲ್ ಮಾರ್ಕೆಟ್ ಡೌನ್ ಇದೆಯಾ ನೋಡಿದ್ರೆ, ಇಂಡಿಯನ್ ಮಾರ್ಕೆಟ್ಸ್ ಎಲ್ಲದು ಮೈನಸ್ ಅಲ್ಲಿದೆ. ಡೌ ಜೋನ್ಸ್ ಬಂದ್ಬಿಟ್ಟು ನೆನ್ನೆ ಪ್ಲಸ್ ಅಲ್ಲಿ ಇತ್ತು. ನ್ಯಾಸ್ಡಾಕ್ ಕೂಡ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್. ಆಮೇಲೆ ಬೇರೆ ಇವೆಲ್ಲದು ಕೆಲವೊಂದ್ರಲ್ಲಿ ಪ್ಲಸ್ ಇದಾವೆ, ಕೆಲವೊಂದ್ರಲ್ಲಿ FTSE ಬಂದ್ಬಿಟ್ಟು ಮೈನಸ್ ಇದೆ, EX ಬಂದ್ಬಿಟ್ಟು ಮೈನಸ್ ಇದೆ. ಸೊ ಹೀಗೆ. ಸೊ ಇವಾಗ ನಾವು ಇಂಡಿವಿಜುವಲ್ ನಿಫ್ಟಿ 50 ಯಾಕೆ ಡೌನ್ ಆಯಿತು, ಯಾಕೆ ಪ್ಲಸ್ ಆಯಿತು ಅಂತ ಅದನ್ನ ಫಿಲ್ಟರ್ ಮಾಡಿದ್ರೆ, ಮೇಜರ್ ಸ್ಟಾಕ್ಸ್ಗೆ ರಿಲಯನ್ಸ್ ಬಂದ್ಬಿಟ್ಟು -17.35 1.37% ಡೌನ್ ಆಗಿದೆ. TCS ಬಂದ್ಬಿಟ್ಟು, ಸೊ ಅದೇ ಅಲ್ಲಿ ನೋಡಿದ ಹಾಗೆ IT ಬಂದ್ಬಿಟ್ಟು ಪ್ಲಸ್ ಅಲ್ಲಿ ಇತ್ತಲ್ಲ, ಅದೇ ತರ TCS ಬಂದ್ಬಿಟ್ಟು 0.17% ಪ್ಲಸ್ ಆಗಿದೆ. HDFC 0.91% ಡೌನ್ ಆಗಿದೆ. ಹೀಗೆ. ಸೊ ಇದು ನೆಕ್ಸ್ಟ್ ನಿಫ್ಟಿ ಬ್ಯಾಂಕ್ ನ ಚೆಕ್ ಮಾಡಿದ್ರೆ, HDFC ಬ್ಯಾಂಕ್ ಬಂದ್ಬಿಟ್ಟು -0.91% ಡೌನ್ ಇದೆ. ICICI ಬ್ಯಾಂಕ್ 0.62% ಅಪ್ ಇದೆ. SBI -0.23% ಡೌನ್ ಇದೆ. ಸೊ ಮೆಜಾರಿಟಿ ಆಫ್ ದಿ ಸ್ಟಾಕ್ಸ್ ಇನ್ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲದು ಮೈನಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 100 ಚೆಕ್ ಮಾಡಿದ್ರೆ, ಅದಾನಿ ಪವರ್ -1.33, BEL -1.39, LTI 93 -0.06. ಸೊ ಟಾಟಾ ಪವರ್ ಒಂದು ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ ನೆಕ್ಸ್ಟ್ 50 ಚೆಕ್ ಮಾಡಿದ್ರೆ -0.1%, -0.51%, DLF -2.77%, ಸಿಮೆನ್ಸ್ -3.11%. ಸೊ ಇದರಲ್ಲಿ ಮೇಜರ್ ಡೌನ್ಫಾಲ್ ಇದೆ. US ಡಾಲರ್ ಇಂಡಿಯಾ ರುಪೀಸ್ ಇದು ಚೆಕ್ ಮಾಡಿದ್ರೆ 86.225 -0.205% ಆಗಿದೆ, 205 ಆಗಿದೆ. ಆಯಿಲ್ ಬ್ರೆಂಟ್ ಆಯಿಲ್ದು ಚೆಕ್ ಮಾಡಿದ್ರೆ, ಕ್ರೂಡ್ದು ಚೆಕ್ ಮಾಡಿದ್ರೆ 77.83, ಗುಡ್ ಇಂಪ್ರೂವ್ಮೆಂಟ್. ಯಾಕಂದ್ರೆ 1 ವೀಕಿಂದ ನೋಡ್ತಿದ್ರೆ ಆಲ್ಮೋಸ್ಟ್ 80-81 ತನಕ ಹೋಗ್ಬಿಟ್ಟಿದೆ. ಸೊ ಅದರಿಂದ ನಮಗೆ ಸ್ಟಾಕ್ ಮಾರ್ಕೆಟ್ಗೆ ಸ್ವಲ್ಪ ಡೌನ್ಫಾಲ್ ಆಗಿದೆ. ಗಿಫ್ಟ್ ನಿಫ್ಟಿ 50 ಇಂಡೆಕ್ಸ್ ನ ಚೆಕ್ ಮಾಡಿದ್ರೆ 23,111.5. ಸೊ ಇದು ಬಂದ್ಬಿಟ್ಟು ಮೈನಸ್ ಅಲ್ಲೇ ಓಡ್ತದೆ. ಡೌ ಜೋನ್ಸ್ ಫ್ಯೂಚರ್ ಚೆಕ್ ಮಾಡಿದ್ರೆ
44,636. ಸೊ -113 ಅಲ್ಲೇ ಇದೆ. ಇವತ್ತು ಎಕ್ಸ್ಪೆಕ್ಟೆಡ್